ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಆ ತಪ್ಪು ಬೆಂಗಳೂರಿಗೆ ಕಪ್ಪು ಚುಕ್ಕೆ. ಕಪ್ಪು ಹೊತ್ತು ತಂದ ಆರ್ಸಿಬಿಯ ಆತುರ ಸಾವಿನ ಶರಪಂಜರ ಸೃಷ್ಟಿ ಮಾಡಿದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್, ಡಿಎನ್ಎ ಸಂಸ್ಥೆಯ ನಿರ್ದೇಶಕ ಸಿಬ್ಬಂದಿಗೆ ನ್ಯಾಯಾಂಗ ಬಂಧನ ಆಗಿದೆ. ಇತ್ತ ಕೊಹ್ಲಿ ವಿರುದ್ಧವೂ ದೂರು ದಾಖಲಾಗಿದೆ. ಕೆಎಸ್ಸಿಎ ಪದಾಧಿಕಾರಿಗಳಿಗೆ ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣನಾ? ಪೊಲೀಸ್ ಇಲಾಖೆಯ ಮೇಲೆ ಗೂಬೆ ಕೂರಿಸಿ ಸರ್ಕಾರ ಬಚಾವಾಗ್ತಾ ಇದೆ. ಕಮಿಷನರ್ ದಯಾನಂದ್ ಸಸ್ಪೆಂಡ್ ವಿರುದ್ಧ ಕ್ಯಾಂಪೇನ್ ಶುರುವಾಗಿದೆ. ಅಪ್ಪಯ್ಯನ ಸ್ವಾರಸ್ಯಕರ ಕತೆ ಹೇಳಿದ ಎಚ್ಡಿಕೆ, ಗೋವಿಂದರಾಜು ಗೇಟ್ ಪಾಸ್ಗೆ ನೈಟ್ ಹಂಗಾಮದ ಕಾರಣ ಬಿಚ್ಚಿಟ್ರು. ಕಾಲ್ತುಳಿತ ಸಂಬಂಧ ಶುರುವಾಯಿತು ಟಿ20 ಪಾಲಿಟಿಕ್ಸ್. ಸರ್ಕಾರದ ಪ್ರಮುಖ ವಿಕೆಟ್ಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ಅದಕ್ಕಾಗಿಯೇ ಬಿಜೆಪಿಯ ಬೆಂಕಿಯಂಥ ಬೌನ್ಸರ್ ಬೌಲಿಂಗ್ ಶುರುವಾಗ್ಬಿಟ್ಟಿದೆ. ಇತ್ತ ಕುಂಭಮೇಳ ಪಹಲ್ಗಾಮ್ ಘಟನೆಯನ್ನ ನೆನಪಿಸಿ ಕೈಪಡೆ ಡಿಫೆಂಡಿಂಗ್ ಆಟದ ಮೊರೆ ಹೋಗಿದೆ. ಕಾಲ್ತುಳಿತ ಹೇಗಾಯ್ತು, ಯಾಕಾಯ್ತು? ಕಾರಣಗಳ ಪತ್ತೆಗೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ತನಿಖೆ ಆಗಬೇಕಾಗಿದೆ. ಅತ್ತ ಮ್ಯಾಜಿಸ್ಟ್ರೇಟ್ ತಂಡ ಲೋಪದೋಷಗಳ ಬಗ್ಗೆ ಮಾಹಿತಿಯನ್ನ ನೀಡೋಕೆ ಪ್ರಕಟಣೆಯನ್ನ ಹೊರಡಿಸಿ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದೆ. ಕಾಲ್ತುಳಿತದ ಕರಾಳ ಸಮಯ ಖದೀಮರಿಗೆ ಸುಗ್ಗಿ ಕಾಲ ಆಗ್ಬಿಟ್ಟಿತ್ತು. ಇದು ಭಾರತದ ಎಂಜಿನಿಯರ್ಗಳ ಬೆರಗಿನ ಕೈಚಳಕ. ಭೂಕಂಪಕ್ಕೂ ಜಗ್ಗಲ್ಲ, ಬಿರುಗಾಳಿಗೂ ಅಲ್ಲಾಡಲ್ಲ. ವಿಶ್ವದ ಅತ್ಯಂತ ಎತ್ತರದ ಈ ರೈಲ್ವೆ ಬ್ರಿಡ್ಜ್ನ ಇವತ್ತು ಪ್ರಧಾನಿ ಲೋಕಾರ್ಪಣೆ ಮಾಡಿದ್ರು. ಪಹಲ್ಗಾಮ್ ದಾಳಿ ನಂತರ ಮೊದಲ ಬಾರಿಗೆ ಭೇಟಿ ನೀಡಿದ ಮೋದಿ ಕಟ್ರಾ ನೆಲದಲ್ಲಿ ನಿಂತು ಪಾಕ್ ವಿರುದ್ಧ ಗುಡುಗಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.